ನಮಸ್ಕಾರ ರೀ ಎಲ್ಲರಿಗೂ. ಉಪ್ಪಿಟ್ಟು ಯಾರು ತಿನ್ನಂಗಿಲ್ಲ ಅಂತಾರಲ್ಲ ರೀ, ಅವ್ರಿಗೆ ಈ ಥರ ಉಪ್ಪಿಟ್ಟು ಮಾಡಿಕೊಡ್ರಿ. ಎಲ್ಲರೂ ಉಪ್ಪಿಟ್ಟು ಇಷ್ಟಪಟ್ಟು ತಿಂತಾರೆ ರೀ. ಈ ಉಪ್ಪಿಟ್ಟು ಮಾಡೋದು ಭಾಳ ಸುಲಭ ಐತಿ, ತಿನ್ನೋಕ್ಕೂ ಅಷ್ಟು ರುಚಿ ಇರ್ತೈತೆ ರೀ. ಉಪ್ಪಿಟ್ಟು ಮಾಡೋಕೆ ನಾವು ಮೊದಲಿಗೆ ಇಲ್ಲೇ ಎಣ್ಣೆ ಕಾಯಕ್ಕಿಟ್ಟಿವಿ. ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ಸಾಸಿವೆ ಹಾಕಿರಿ. ಈ ಸಾಸಿವೆ ಚಟಪಟ ಸಿಡಿದ ಮೇಲೆ ಜೀರಿಗೆನೂ ಸ್ವಲ್ಪ ಹಾಕಿರಿ. ಆ ನಂತರ ಇದಕ್ಕೆ ಉದ್ದಿನಬೇಳೆ ಹಾಕಿರಿ. ಉದ್ದಿನಬೇಳೆ ಸ್ವಲ್ಪ ಕೆಂಪಾಗೋತಕ ಅವನ್ನ ಒಂದು ಸ್ವಲ್ಪ ತಿರುವಾಡ್ರಿ. ಆ ಚಮಚ ತೊಗೊಂಡ ತಿರುವಾಡ್ರಿ. ಈ ಉದ್ದಿನಬೇಳೆ ಕೆಂಪು ಆದ ನಂತರ ಇದಕ್ಕೆ 4ರಿಂದ 5 ಹಸಿಮೆಣ್ಸಿಕಾಯಿ ಹಾಕಿವ್ರಿ. ಯಾಕಂದ್ರೆ ಖಾರ ಕಡಿಮೆದಾವು. ನೀವು ಹಸಿಮೆಣ್ಸಿಕಾಯಿ ಎಷ್ಟು ಬೇಕು ನೋಡಿ ಅಷ್ಟನ್ನು ಹಸಿಮೆಣ್ಸಿಕಾಯಿ ಹಾಕಿರಿ. ಮಕ್ಕಳಿಗೆ ಕೊಡೋರಿದ್ರೆ ಸ್ವಲ್ಪ ಖಾರನ ಕಡಿಮೆ ಹಾಕಿರಿ. ಆ ನಂತರ ಇದಕ್ಕೆ ಕರಿಬೇವು ಸೊಪ್ಪನ್ನು ಹಾಕಿದ್ದೀವಿ ರೀ. ಈ ಕರಿಬೇವು ಸೊಪ್ಪು ಹಾಕಿ ಒಂದ್ಸಲ ಚೆಂದಂಗೆ ಮಿಕ್ಸ್ ಕೊಡ್ರಿ. ಆ ನಂತರ ಇದಕ್ಕೆ ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿಟ್ಟಿರ್ತೀರಿ. ಈರುಳ್ಳಿ ಅಂದ್ರೆ ಉಳ್ಳಾಗಡ್ಡಿ ರೀ. ಅವನು ತಂದ ಇದ್ರಾಗ ಸೇರಿಸಿ ಚೆಂದಂಗೆ ಅವನ್ನ ಮಿಕ್ಸ್ ಮಾಡಿದೀವ್ರಿ. ಆ ನಂತರ ನಾವು ರವೆ ಸಪ್ರೇಟಾಗಿ ಹುರಿದಿಲ್ರಿ, ಇದ್ರಾಗ ರವೆ ಹಾಕಿ ಇಲ್ಲೇ ಹುರಿದ ಉಪ್ಪಿಟ್ಟು ಮಾಡಿ ತೋರ್ಸತ್ತೀವ್ರಿ. ದಿಢೀರಾಗಿ ಮಾಡುವಂಥ ಉಪ್ಪಿಟ್ಟು ರೀ, ಭಾಳ ಮಸ್ತ್ ಆಕತಿ. ಈ ಥರ ಒಂದು ಸಲ ಮಾಡಿ ನೋಡಿರಿ. ಉಪ್ಪಿಟ್ಟು ಮಾಡ್ಬೇಕಾರೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಜಾಸ್ತಿ ಹಾಕ್ರಿ, ಭಾಳ ರುಚಿ ಹಾಕದ್ರಿ. ಆ ನಂತರ ಇಲ್ಲಿ ನಾವು ಉಪ್ಪು ಹಾಕಿದ್ದೀವಿ ರೀ ರುಚಿಗೆ ತಕ್ಕಷ್ಟು. ಒಂದು ಸ್ವಲ್ಪ ಇಲ್ಲಿ ನಾವು ಕೆಂಪು ಸಕ್ಕರೆ ಹಾಕಿದ್ದೀವಿ. ನೀವು ಸಕ್ಕರೆ ನಾರ್ಮಲ್ ಸಕ್ಕರೆ ಹಾಕೋರಿದ್ರೆ ಹಾಕ್ಬೋದು, ಇಲ್ಲ ಬೇಡಂದ್ರೆ ಸ್ಕಿಪ್ ಮಾಡ್ಬೋದು ರೀ. ಆ ನಂತರ 1 ಟೊಮೆಟೊ ಇದಕ್ಕೆ ಹಾಕಿ ಅದನ್ನೆಲ್ಲ ಚೆಂದಂಗೆ ಮಿಕ್ಸ್ ಮಾಡಿದ ನಂತರ 1 ಕಪ್ ರವಾಕ್ಕೆ ನಾವು 3 ಕಪ್ ನೀರು ಇಲ್ಲಿ ಕಾಸಕ್ಕಿಟ್ಟಿದ್ದೀವಿ. ಅವು ನೀರು ಕಾದಿದ್ದು ತಂದು ಇದ್ರೊಳಗೆ ಹಾಕಿ ಚೆಂದಂಗೆ ಮಿಕ್ಸ್ ಮಾಡತ್ತೀವಿ ರೀ. ಉಪ್ಪಿಟ್ಟು ಯಾರೇ ಮನೆಯಾಗೋದು ಅರ್ಜೆಂಟಾಗಿ ಯಾರೇ ಮನೆಗೆ ಬಂದಾಗೋದು ಮಾಡ್ಬೋದು, ಇಲ್ಲ ಮುಂಜಾನೆ ನಾಷ್ಟಾಕ್ಕೆ ಮಾಡ್ಬೋದು. ಭಾಳ ಮಸ್ತ್ ಆಕತ್ರಿ. ಇದಕ್ಕೆ ನೋಡಿರಿ ಇಲ್ಲೇ ಒಂದು ಚಮಚೆ ತುಪ್ಪ ಸೇರಿಸಿದೀವಿ ರೀ. ತುಪ್ಪ ಸೇರಿಸಿ ಆ ನಂತರ ಸ್ವಲ್ಪ ಕೊತ್ತಂಬರಿ ಹಾಕಿ ಅದನ್ನು ಒಂದು ಸಲ ಮುಚ್ಚಿಬಿಡ್ರಿ. ಉಪ್ಪಿಟ್ಟಿಗೆ ತುಪ್ಪ ಹಾಕೋದ್ರಿಂದ ಭಾಳ ಮಸ್ತ್ ಆಕತಿ. ಉಪ್ಪಿಟ್ಟು ತಿನ್ನೋಂಗಿಲ್ಲ ಅಂದವರು ಕೂಡ ಉಪ್ಪಿಟ್ಟು ತಿಂತಾರೆ. ಹಿಂಗೆ ಒಂದು ಸಲ ಮಾಡಿ ನೋಡಿರಿ ನೀವು. ಆಮೇಲೆ ಒಂದು 2 ನಿಮಿಷ ಮುಚ್ಚಿಬಿಟ್ಟಿದ್ದೀವಲ್ಲ, ಈಗ ಲಿಡ್ ತೆಗೆದ ನಾವು ಚೆಂದಂಗೆ ಅದನ್ನು ಮಿಕ್ಸ್ ಮಾಡತ್ತೀವಿ. ನೀವು ನೋಡ್ಬೋದು ರೀ ಇಲ್ಲಿ. ಹಿಂಗೆ ಉಪ್ಪಿಟ್ಟು ಮಾಡಿರಿ ತಿಳ್ಕೊರಿ. ಎಲ್ಲರೂ ಮತ್ತೆ ಇದೇ ಥರ ತುಪ್ಪ ಹಾಕಿ ಉಪ್ಪಿಟ್ಟು ಮಾಡಿ ಕೊಡವ್ವ ಅಂಥೇಳಿ ಮನ್ಯಾಗ ಹೇಳೋದಂತೂ ಗ್ಯಾರಂಟಿ. ಅಷ್ಟು ರುಚಿ ಇರ್ತೈತೆ ರೀ. ಈಗ ನಾವು ಉಪ್ಪಿಟ್ಟು ಪ್ಲೇಟಿಗೆ ಸರ್ವ್ ಮಾಡತ್ತೀವಿ. ನೀವು ಮುಂಜಾನೆ ನಾಷ್ಟಕ್ಕಾದರೂ ಮಾಡಿರಿ, ಮಧ್ಯಾಹ್ನ ಯಾರೇ ಮನೆಗೆ ಬಂದಾಗಾದರೂ ಮಾಡಿರಿ, ಇಲ್ಲ ನಿಮ್ಗೆ ಏನರ ತಿನ್ಬೇಕು ಅನ್ನಿಸ್ದಾಗೂ ಮಾಡಿರಿ. ಭಾಳ ಮಸ್ತ್ ಇರ್ತೈತಿ. ಇದಕ್ಕೆ ಕೇಸರಿ ರವಾನು ಅಂತಾರೆ ರೀ, ಅಥವಾ ಬನ್ಸಿ ರವಾನು ಅಂತಾರೆ ರೀ. ಉಪ್ಪಿಟ್ಟು ಮಾಡಿ ಹೆಂಗೆ ಬಂದಿತ್ತು ಅಂತೇಳಿ ಕಮೆಂಟ್ನಾಗ ತಿಳಿಸೋದ ಮರಿಬೇಡ್ರಿ. ನಮ್ಮ ಚಾನಲ್ ಏನರ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಆಗಿರಿ, ಫೇಸ್ಬುಕ್ದಾಗ ಫಾಲೋ ಮಾಡಿರಿ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.